ಬೇಬಿ ಬಾಸ್ ವೈಭವ್ ಅಬ್ಬರದಲ್ಲಿ ಕಳೆದು ಹೋಗ್ತಿದ್ದಾರೆ ಅಭಿಷೇಕ್ ಶರ್ಮಾ. ಬೇಬಿ ಬಾಸ್ ಎದುರು ಚಾರ್ಮ್ ಕಳೆದುಕೊಳ್ಳುತ್ತಿರುವಂತಹ ಅಭಿಷೇಕ್ ಶರ್ಮಾ. ಜಿಂಬಾಬ್ವೆ ಸೀರೀಸ್ನಲ್ಲಿ ಸರಣಿ ಶ್ರೇಷ್ಠ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂತ ವೈಭವ್ ಅಬ್ಬರದಲ್ಲಿ ಈಗ ಕಳೆದು ಹೋಗ್ತಾ ಇದ್ದಾರೇನೋ ಅಭಿಷೇಕ್ ಶರ್ಮಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕ್ರಿಕೆಟ್ ವಲಯದಲ್ಲಿ. ಶರ್ಮಾ ವಿರುದ್ಧ ಪ್ರಾಬಲ್ಯವನ್ನ ಸಾಧಿಸಿದಂತ ವೈಭವ್ ಬ್ಯಾಟ್ ಸೂರ್ಯವಂಶಿ ಆರ್ಭಟದ ಮುಂದೆ ಮಂಕಾಗಿದ್ದಾರೀಗ ಅಭಿಷೇಕ್ ಶರ್ಮಾ. ವೈಭವ್ ವಿಧ್ವಂಸಕಾರಿ ಆರ್ಭಟಕ್ಕೆ ಅಭಿಷೇಕ್ ಪರದಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಭಾರತ ತಂಡದಲ್ಲಿ ಚಾನ್ಸ್ ಸಿಗೋದು ಕಡಿಮೆಯಾಗುತ್ತಾ ಅಭಿಷೇಕ್ ಶರ್ಮಾಗೆ ಅನ್ನೋದು ಒಂದು ಕಡೆ ಅವರಿಗೆ ಆತಂಕ ಸೃಷ್ಟಿ ಆಗಿದೆ. ಈಗ ವೈಭವ್ ನಿರ್ಭೀತಿಯ ಆಟದೆದುರು ಕಾಣಿಸದೇ ಹೋಗಿದ್ದಾರೆ ಈಗ ಅಭಿಷೇಕ್ ಶರ್ಮಾ. ಗೆಲುವಿನ ರೂವಾರಿಯಾಗಿ ಮಿಂಚುತ್ತಿರುವಂತಹ ಬೇಬಿ ಬಾಸ್. ಈ ಹಿಂದೆ 2026ರ ಈ ಒಂದು T20 ವರ್ಲ್ಡ್ ಕಪ್ನಲ್ಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಆದರೆ ಬರ್ತಾ ಯಾಕೋ ಅವರ ಬ್ಯಾಟ್ನಿಂದ ಅಷ್ಟೊಂದು ಸ್ಕೋರ್ ಬರ್ತಾ ಇಲ್ಲ. ಕಮ್ ಬ್ಯಾಕ್ ಮಾಡಲಾಗದೆ ಪರದಾಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ. ಯುವರಾಜ್ ಸಿಂಗ್ ಅವರ ನೆಚ್ಚಿನ ಶಿಷ್ಯ. 2 ವರ್ಷಗಳಿಂದ ತಂಡದ ಭಾಗವಾಗಿದ್ದಂಥ ಅಭಿಷೇಕ್ ಶರ್ಮಾ ಅವರು ಅಬ್ಬರದ ಆಟವಾಡಿ ಸಂಚಲನವನ್ನು ಸೃಷ್ಟಿಸಿದ್ರು. ಆದ್ರೀಗ ಅವರ ಬ್ಯಾಟ್ ಅಷ್ಟೊಂದು ಸದ್ದು ಮಾಡ್ತಾ ಇಲ್ಲ ಮೈದಾನದಲ್ಲಿ. ವೈಭವ್ ಎಂಟ್ರಿ ಬಳಿಕ ಮಂಕಾಗಿದೆ ಶರ್ಮಾ ಅವರ ಬ್ಯಾಟ್ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಕೊನೆ 6 T20 ಪಂದ್ಯಗಳಲ್ಲಿ ಕೇವಲ 40 ರನ್ಗಳನ್ನು ಮಾತ್ರ ಅಭಿಷೇಕ್ ಶರ್ಮಾ ಅವರು ಗಳಿಸಿದ್ದಾರೆ. ಉತ್ತಮ ಸ್ಟ್ರೈಕ್ ರೇಟ್ ಹೊಂದಿದ್ದಂಥ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ನಿಂದ ರನ್ಗಳು ಬರ್ತಾ ಇಲ್ಲ ಯಾಕೆ ಅನ್ನೋದು ಅಭಿಮಾನಿಗಳಲ್ಲಿ ಆತಂಕ ಶುರುವಾಗಿದೆ. ಈಗ ಬೇಬಿ ಬಾಸ್ ಎದುರು ಚಾರ್ಮ್ ಕಳ್ಕೊಳ್ತಾ ಇದ್ದಾರಾ ಅಭಿಷೇಕ್ ಶರ್ಮಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕ್ರಿಕೆಟ್ ವಲಯದಲ್ಲಿ. ಜಿಂಬಾಬ್ವೆ ಸೀರೀಸ್ನಲ್ಲೂ ಕೂಡ ಅಷ್ಟೇನು ಹೇಳಿಕೊಳ್ಳುವಷ್ಟು ಆಟವನ್ನು ಆಡಲಿಲ್ಲ ಯುವರಾಜ್ ಸಿಂಗ್ ಶಿಷ್ಯ. ಆದರೆ ಬೌಲಿಂಗ್ನಲ್ಲಿ ಒಂದು ಕಡೆ ಕೊಂಚ ಮಿಂಚಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಇದರ ಮಧ್ಯೆ ಅಭಿಷೇಕ್ ಶರ್ಮಾ ಅವರು ಪ್ರಾಬಲ್ಯವನ್ನು ಕಳೆದುಕೊಳ್ತಾ ಇದ್ದಾರೆ ಕ್ರಿಕೆಟ್ನಲ್ಲಿ ಅನ್ನೋ ಮಾತುಗಳು ಈಗ ಕ್ರಿಕೆಟ್ ವಲಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಸೂರ್ಯವಂಶಿ ಆರ್ಭಟದ ಮುಂದೆ ಮಂಕಾಗಿದ್ದಾರೆ ಅಭಿಷೇಕ್. ಇಂಗ್ಲೆಂಡ್ ಸೀರೀಸ್ನಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಭಿಷೇಕ್ ಶರ್ಮಾ. ಇನ್ನು ಐರ್ಲೆಂಡ್ ಸೀರೀಸ್ನಲ್ಲೂ ಕೂಡ ಅಭಿಷೇಕ್ ಶರ್ಮಾ ಹೇಳಿಕೊಳ್ಳುವಷ್ಟೇನು ಆಟ ಆಡಲಿಲ್ಲ, ಅಲ್ಲೂ ಕೂಡ ಮಂಕಾಗಿದ್ದರು. ಅಟ್ಲೀಸ್ಟ್ ಜಿಂಬಾಬ್ವೆ ಎದುರಾದರೂ ಆಟ ಆಡ್ತಾರೆ ಅಭಿಷೇಕ್ ಶರ್ಮಾ, ಮತ್ತೆ ಫಾರ್ಮಿಗೆ ಬರ್ತಾರೆ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಆದರೆ ಅಭಿಷೇಕ್ ಶರ್ಮಾ ಅವರು ಕಂಪ್ಲೀಟ್ ಆಗಿ ತಮ್ಮ ಫಾರ್ಮನ್ನು ಕಳೆದುಕೊಂಡಿರೋ ಅಕ್ಕ ಅಂತ ಇದೆ. ಮತ್ತೆ ಕಮ್ ಬ್ಯಾಕ್ ಆಗಲಿ ಅನ್ನೋದು ಅಭಿಮಾನಿಗಳ ಆಶಯ ಆಗಿದೆ ಈಗ. ಆದರೆ ಒಂದು ಕಡೆ ಈಗ ಕೂತಾಗಿರೋದು ವೈಭವ್ ಸೂರ್ಯವಂಶಿ ಅವರು ಅಭಿಷೇಕ್ ಶರ್ಮಾಗೆ. ಯಾಕಂದರೆ ಓಪನರ್ ಆಗಿ ಮೈದಾನಕ್ಕೆ ಇಳಿತಿದ್ದಂಥ ಅಭಿಷೇಕ್ ಶರ್ಮಾ ಅವರು ಈಗ ಅವರ ದಾರಿಯಲ್ಲೇ ಬೇಬಿ ಬಾಸ್ 15 ವರ್ಷದ ಬೇಬಿ ಬಾಸ್ ವೈಭವ್ ಅವರು ಮೈದಾನದಲ್ಲಿ ಮಿಂಚಿನ ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ BCCI ಆಯ್ಕೆ ವೈಭವ್ ಅವರ ಹತ್ತಿರ ಏನಾದರೂ ಕಣ್ಣು ಬಿತ್ತ ಅಭಿಷೇಕ್ ಶರ್ಮಾ ಅವ್ರನ್ನ ಸೈಡ್ಲೈನ್ ಮಾಡ್ತಾರಾ ಅನ್ನೋದು ಈಗ ಅಭಿಷೇಕ್ ಶರ್ಮಾ ಅವರ ಆತಂಕಕ್ಕೆ ಮನೆ ಮಾಡಿದೆ. ವೈಭವ್ ಅಬ್ಬರಕ್ಕೀಗ ಕಂಪ್ಲೀಟ್ ಆಗಿ ಅಭಿಷೇಕ್ ಶರ್ಮಾ ಅವರು ಮಂಕಾಗಿರೋದಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ. ಯಾಕಂದರೆ ಕಳೆದ 3 ಸೀರೀಸ್ಗಳಲ್ಲೂ ಐರ್ಲೆಂಡು, ಇಂಗ್ಲೆಂಡ್ ಮತ್ತು ಜಿಂಬಾಬ್ವೆ ಸೀರೀಸ್ಗಳಲ್ಲಿ ಅಭಿಷೇಕ್ ಶರ್ಮಾ ಅವರು ಹೇಳಿಕೊಳ್ಳುವಷ್ಟೇನು ಆಟ ಆಡಲಿಲ್ಲ. ಕೇವಲ ಈ ಎಲ್ಲ ಸೀರೀಸ್ಗಳಲ್ಲಿ 40 ರನ್ಗಳನ್ನು ಮಾತ್ರ ಬಾರಿಸಿದ್ದಾರೆ ಯುವರಾಜ್ ಶಿಷ್ಯ. ಶರ್ಮಾ ವಿರುದ್ಧ ಮೊದಲ 2 ಸೀರೀಸ್ನಲ್ಲಿ ವೈಭವ್ ಸೂರ್ಯವಂಶಿ ಅವರು ಅಷ್ಟೇನು ಹೇಳಿಕೊಳ್ಳುವಷ್ಟು ಆಡಲಿಲ್ಲ. ಆದರೂ ಸಹಿತ ಯಾವಾಗ VVS ಲಕ್ಷ್ಮಣ್ ಅವರು ಭಾರತ ತಂಡದ ನೂತನ ಕೋಚ್ ಆದರೋ, ಆ ಕೋಚ್ ಆದ ನಂತರ ಅವ್ರಿಗೇನು ಲಕ್ ಹೊಡಿತೋ ಗೊತ್ತಿಲ್ಲ ವೈಭವ್ ಸೂರ್ಯವಂಶಿ ಅವರಿಗೆ. ಆದರೆ ಈ ಒಂದು ಜಿಂಬಾಬ್ವೆ ಸೀರೀಸ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು.